Hey guys, welcome back to another vlog. ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರ ಅನ್ಕೋತೀನಿ. ಎಸ್, ಇವತ್ತು ನಾವು ಪುತ್ತೂರಿಗೆ ಹೊರಟಿದ್ದೀವಿ. ಏನಕ್ಕೆ ಅಂತ ತಮ್ಲೈನಲ್ಲಿ ಆಲ್ರೆಡಿ ಎಲ್ಲರೂ ನೋಡಿರ್ತೀರ. ಯಾರೆಲ್ಲ ನೋಡಿಲ್ಲ ವೆಯ್ಟ್ ಮಾಡಿ, ಮುಂದೆ ನಿಮಗೆ ವ್ಲಾಗಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಏನಂತ. ಪ್ಯಾಕಿಂಗ್ ಎಲ್ಲ ಆಗಿದೆ ಆಲ್ರೆಡಿ. ಇನ್ನೇನು ನಮಗೆ ಇನ್ನು 1 hour ಇದೆ ನಮ್ಮ ಟ್ರೈನ್ ಬರೋದಕ್ಕೆ. ಸೊ ಕೆಂಗೇರಿಲಿರೋದು ನಮ್ಮ ಟ್ರೈನ್. ಸೊ ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಆಗಿಬಿಟ್ಟು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಆಗಿ ಹೊರಡ್ತಾ ಇದ್ದೀವಿ. ಏನಾದರೂ ಇದ್ರೆ ಕಾಲ್ ಮಾಡು. ಸಿ ಯು ಟುಮಾರೋ ಮಾರ್ನಿಂಗ್, ಬೈ. ಸೊ ಎಸ್, ಇವಾಗ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಟಿಕೆಟ್ ಒಬ್ಬೊಬ್ರದ್ದು ಒಂದೊಂದು ಕಡೆ ಸಿಕ್ಕಿದೆ, ಒಟ್ಟಿಗೆ ಸಿಕ್ಕಿಲ್ಲ ಎಲ್ಲರೂ. ಅದೊಂದೇ, ನಮ್ಮಮ್ಮ ಒಂದು ಕಡೆ ಇದ್ದಾರೆ, ಇವನೇ ಒಂದು ಕಡೆ, ನಾನೇ ಒಂದು ಕಡೆ, ನಮ್ಮಪ್ಪ ಇನ್ನೊಂದು ಕಡೆ ಇರ್ತಾರೆ. ಸೊ ನಾನು ಊಟಿಯಿಂದ ತಂದ್ಕೊಟ್ಟೆ ಜಾಕೆಟ್. ಗೈಸ್, ಗುಡ್ ಮಾರ್ನಿಂಗ್. ಟ್ರೈನ್ ಆ್ಯಕ್ಚುಲಿ 1 hour ಡಿಲೇ ಆಗಿತ್ತು ಬೆಳಗ್ಗೆ. ಅದಾದಮೇಲೆ ಬಂದ್ವಿ. ಇದು ಆ್ಯಕ್ಚುಲಿ ಇದು ಟೌನ್ನಲ್ಲೇ ಇರೋ ಒಂದು ಹೋಟೆಲ್ಲು. ನಾವು ಯೂಶ್ವಲಿ ಹೋಗ್ತಾ ಇದ್ದಿದ್ದು ಕಾಲೇಜ್ ಹತ್ರ ಇರ್ತಿದ್ದು, ಬಟ್ ಅಲ್ಲಿ ನಮಗೆಲ್ಲ ಸಿಗಲಿಲ್ಲ ಅಲ್ಲೆಲ್ಲೂ ರೂಮ್ಸ್. ಸೊ ಟೌನಲ್ಲೇ ರೂಮ್ ಮಾಡಿದ್ದೀವಿ. ಆ್ಯಂಡ್ ರೂಮ್ ತೋರಿಸೋ ಸ್ಟೇಜಲ್ಲಿಲ್ಲ, ಸ್ವಲ್ಪ ತೋರಿಸ್ತೀನಿ. ಈ ಥರ ಇದೆ. ಈಗ ಸ್ವಲ್ಪ ಕ್ಲಮ್ಸಿ ಆಗಿದೆ. ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು, ನನ್ನ ತಮ್ಮ ಆಲ್ರೆಡಿ ಹೋದ ಕಾಲೇಜ್ಗೆ. ಇವಾಗ ನಾವೆಲ್ಲ ಟಿಫನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡಬೇಕು. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ದಿಸ್ ಇಸ್ ದ ವೆದರ್. ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ಇದೆ. ಅಂದರೆ ಸೇಮ್ ನಾವು ಊಟಿಗೆ ಹೋದಾಗ ಹೇಗಿತ್ತು ಹಾಗೇ. ಮಳೆ ಬರುತ್ತೆ ನಿಂತೋಗುತ್ತೆ, ಮಳೆ ಬರುತ್ತೆ ನಿಂತೋಗುತ್ತೆ. ಇಲ್ಲಿ ಒಂದ್ಸಲಿ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಕಂಟಿನ್ಯೂಸ್ ಒಂದು ಸ್ಟ್ರೆಚ್ 2 months 3 months ಬರುತ್ತೆ. ಸೊ ಬಿಸಿಲೇ ಕಾಣಿಸಲ್ಲ. ಒಂದ್ಸಲಿ ವ್ಯೂ ತೋರಿಸ್ತೀನಿ ರೀ. ಮಾಡಿರೋ ರೂಮಿಂದ ವ್ಯೂ ಎಷ್ಟು ಮಳೆ ಬಂದಿದೆ ನೋಡಿ. ಕೊಚ್ಚೆ ಫುಲ್ ಇಲ್ಲೆಲ್ಲ ಕೊಚ್ಚೆ. ಆ ಕಡೆ ನೋಡಿದ್ರೆ ಬೆಟ್ಟ ಕಾಣಿಸುತ್ತೆ. ಬೆಟ್ಟ ಇದೆ ಆ ಕಡೆ. ಅದೊಂದು ಸ್ಕೂಲ್ ಬೇರೆ ಇದೆ. ಸೊ ನಾವಿರೋ ಹೋಟೆಲ್ ಇದೆ, ಹೋಟೆಲ್ ರಾಮ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಒಂದೊಳ್ಳೆ ನಿದ್ದೆ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಬಂದಿರೋ ಕೆಲಸಕ್ಕೆ. ಸೊ ಲೆಟ್ಸ್ ಗೋ. ಹೇಗಿದೆ? ಹಾಂ, ಚೆನ್ನಾಗಿದೆಯಾ? ಸೊ ಇನಾಗ್ರೇಷನ್ ಎಲ್ಲ ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಮಧ್ಯದಲ್ಲಿ ಇಬ್ಬರು ಅಲುಮ್ನೈಸ್ ಬಂದು ಸ್ಪೀಚ್ ಕೊಟ್ಟರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರು ಮಾತಾಡಿದ್ದು. ಸ್ವಲ್ಪ ಗ್ಲಿಮ್ಸ್ ಆಗ್ತೀನಿ, ನೀವು ಕೇಳಿ. 2 ವರ್ಷ ಫಸ್ಟ್ ಡೇ ನಮ್ಮ ಕಾಲೇಜ್ ಲೈಫ್. ಇದು ಫಸ್ಟ್ ಪ್ರೋಗ್ರಾಮ್ ನಮ್ಮದು ಫ್ರೆಷರ್ಸ್ ಡೇ. ಫ್ರೆಷರ್ಸ್ ಡೇ ಅಲ್ಲಿ ಕೂಡ ನನಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಇವತ್ತು ಕೂಡ ನನಗೆ ಮಾತಾಡಲಿಕ್ಕೆ ಹೇಳಿದ್ದು. ನಾನು ಹೇಳಿದ್ದೆ ಮೊನ್ನೆ, ನಾನು ಫೇರ್ವೆಲ್ಗೆ ಮಾತಾಡಿದ್ದೇನೆ, ನನಗೆ ಎಂತ ಇಲ್ಲ ಮಾತಾಡಲಿಕ್ಕೆ ಅಂತ. ಆದರೆ ವಾಪಸ್ ಒತ್ತಾಯ ಮಾಡಿ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ನಮ್ಮ ಲೈಫಲ್ಲಿ ನಾವು ನಮ್ಮ LKG UKG ಎಲ್ಲ ನೋಡಿದರೆ ನಮಗೆ ಇಷ್ಟು ಸಣ್ಣ ಶಾರ್ಟ್ ಪೀರಿಯಡ್ ನಮಗೆ ಎಲ್ಲಿ ಕೂಡ ಕಲೀಲಿಕ್ಕೆ ಸಿಗುವುದಿಲ್ಲ. ನಾವು ಸ್ಕೂಲಿಂದ ನೋಡಿದರೆ 10 ವರ್ಷ ಕಲಿತೇವೆ. ಮತ್ತೆ ನಮಗೆ 2 ವರ್ಷ ಕಲೀಲಿಕ್ಕೆ ಸಿಕ್ಕಿದ್ರೆ ನಮಗೆ PUC ಯಲ್ಲಿ ಮಾತ್ರ. ಆದರೆ ಈ 2 ವರ್ಷದಲ್ಲಿ ನಾವು ಎಷ್ಟು ಮೆಮೊರೀಸ್ಗಳನ್ನು ಮಾಡಿರ್ತೇವೆ ಅಂತ ಹೇಳಿದರೆ, ನಾವು ಮತ್ತೆ ನಮ್ಮ ಲೈಫಿನ ಫುಲ್ ನಾವು ಫ್ರೆಂಡ್ಸ್ಗಳನ್ನೆಲ್ಲ ನೆನಪಿಟ್ಕೊಂಡಿರ್ತೇವೆ. ಸ್ಕೂಲಿನ ಅಂದರೆ ಏನು ಹೇಳಬೇಕು ಅಂತ. ನಾನು ಫಸ್ಟ್ ದಿನ ಕಾಲೇಜಿಗೆ ಬರುವಾಗ, ಕಾಲೇಜ್ ಒಳಗೆ ಬಂದಾಗ ಏನು ಗೊತ್ತಿಲ್ಲ. ಕ್ಯಾಂಪಸ್ ಒಳಗೆ ಬಂದು ಕ್ಲಾಸಲ್ಲಿ ಹುಡುಕಿ ಕ್ಲಾಸಲ್ಲಿ ಕೂತೆ, ಯಾರು ಗುರ್ತದವರಿಲ್ಲ. ಪುನಃ ಕೆಳಗೆ ಬಂದೆ, ಪುನಃ ಇಲ್ಲಿ ಕೆಳಗೆ ಯಾರು ಗೊತ್ತಿಲ್ಲ. ಪುನಃ ಮೇಲೆ ಹೋದೆ, ಮೇಲೆ ಕೆಳಗೆ ಬಂದ ನಂತರ ನನ್ನ ಕ್ಲೋಸ್ ಫ್ರೆಂಡ್ ನಿಶಾಂತ್ ಅಂತ ಅವನ ಮತ್ತೆ ಅವ ಬಂದಂತ ಸ್ವಲ್ಪ ಧೈರ್ಯ ಬಂತು. ಆಗ ಫಸ್ಟ್ ದಿನ. ಮತ್ತೆ ಸೆಕೆಂಡ್ ಹೋದಾಗ ಹಾಗೆ ಫ್ರೆಂಡ್ಸ್ ಆದರು, ಥರ್ಡ್ ಡೇ ಫ್ರೆಂಡ್ಸ್ ಆದರು, ಫೋರ್ತ್ ಡೇ ಫ್ರೆಂಡ್ಸ್ ಆದರು. ಈಗ ಇಲ್ಲಿರೋರೆಲ್ಲ ಫ್ರೆಂಡ್ಸೇ. ಯಾರು ನೋಡಿದ್ರು ಹಾಯ್, ಯಾರು ನೋಡಿದ್ರು ಬಾಯ್, ಹೋಗೋಗ ಬಾಯ್, ಬರೋಗ ಬಾಯ್. ಮತ್ತೆ ಕಾಲೇಜ್ Nishant KJ 573, Ajay K 573,
Navanita Bill, 5. A few moments later. ಸೊ ಇಲ್ಲಿ ಬ್ಯಾನರ್ಸಲ್ಲಿ ನನ್ನ ತಮ್ಮನ ಫೋಟೋ, ಇದೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸು. ಆ್ಯಂಡ್ ಸೆಕೆಂಡ್ ರೋ ಅಲ್ಲೇ ಇದ್ದಾನೆ, ಅವನ ಫೋಟೋನೇ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇದೆ ಇದರಲ್ಲಿ. ಬ್ಯಾಕ್ಗ್ರೌಂಡ್ ಹರ್ಷವರ್ಧನ್ ಸಿ 573. ಆ್ಯಂಡ್ ಅವನು ಎಕನಾಮಿಕ್ಸಲ್ಲಿ ಔಟ್ ಆಫ್ ಔಟ್ ತೊಗೊಂಡಿದ್ದಾನೆ. ಎಲ್ಲನೂ 90s ಅಚೀವ್ಮೆಂಟ್. ಆ್ಯಂಡ್ ನೀವು ಒಂದು ಲಾಸ್ಟ್ ವ್ಲಾಗಲ್ಲಿ ಏನಾದರೂ ನೋಡಿದರೆ, ಲಾಸ್ಟ್ ಅಂತಂದರೆ ಇಲ್ಲಿ ಇವನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದು ಲಾಸ್ಟ್ ವ್ಲಾಗಲ್ಲಿ. ಅವನ ಹಾಸ್ಟೆಲ್ ಇದೇನೆ, ಅವನ ಹಾಸ್ಟೆಲು ತಕ್ಷಶಿಲಾ ಅಂತ. ಇಲ್ಲ ನಮ್ಮ ಕಾರೆಲ್ಲ ಪಾರ್ಕ್ ಮಾಡ್ಕೊಂಡು ಕಾಯ್ತಾ ಇದ್ವಿ. ಆ್ಯಂಡ್ ಸಡನ್ನಾಗಿ ಅವ್ನು ಬಂದ. ಸೊ ಇದು ಒಂದು ಕಾಲೇಜ್ ಆಫೀಸ್ ಕೌಂಟರ್ ಎಲ್ಲ ಅಲ್ಲಿತ್ತು. ಆ್ಯಂಡ್ ದಿಸ್ ವಾಸ್ ದ ಬಿಲ್ಡಿಂಗ್ ವೆರಿ ಸ್ಟಡೀಡ್. ಸೊ ಫಂಕ್ಷನ್ ಎಲ್ಲ ಚೆನ್ನಾಗೇ ಆಯಿತು. ಬಟ್ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಎಲ್ಲರದೂ. ಪ್ರಜ್ವದ್ ಮಾತ್ರ ಎಷ್ಟಿತ್ತು ಅಷ್ಟು ಮಾತ್ರ ತೊಗೊಂಡೆ. ನಮ್ಮ ಡ್ಯಾಡಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ರೂಮ್ ಕಡೆಗೆ. ನಾವು ಶಾಪಿಂಗ್ ಬಂದಿದ್ದೀವಿ, ಅಂದರೆ ಸೇಲ್ ನೋಡಿದ್ವಿ, ಸೇಲ್ ಇದೆ ಅಂತ. ನೋಡೋಣ ಏನಾದರೂ ಪರ್ಚೇಸ್ ಮಾಡೋ ಥರದ್ದು ಇದೆಯಾ ಅಂತ. ಬಿಕಾಸ್ ಒನ್ ಲಾಸ್ಟ್ ಟೈಮ್ ಇನ್ನು ಮತ್ತೆ ಬರೋಲ್ಲ ನಾವು ಪುತ್ತೂರಿಗೆ. ಈ ಅಮ್ಮ ಅದನ್ನು ವೀಡಿಯೋ ಮಾಡ್ತಾ ಇದ್ದೆ. ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಅಲ್ಲಿ ತೊಗೊಂಡು ಇವಾಗ ಹೊಟ್ಟೆ ಹಶ್ವಾಗ್ತಿದೆ ಅಂದ್ಬಿಟ್ಟು ಊಟ ಮಾಡೋಣ ಅಂದ್ಕೊಂಡೆ. ಬಟ್ ಊಟದ ಟೈಮಿಂಗ್ಸ್ ಆಗೋಗಿದೆ, 4:15 ಅನಿಸುತ್ತೆ ಟೈಮ್ ಇವಾಗ. ಅದಕ್ಕೆ ಏನಾದ್ರು ಲೈಟಾಗಿ ಚಾಟ್ಸ್ ಏನಾದ್ರು ತಿನ್ನೋಣ ಅಂತ ಬಂದ್ವಿ. ಆ್ಯಂಡ್ ಹೇಗೆ ಅನ್ನಿಸ್ತು ಬಂದಿದ್ದು? ಖುಷಿ ಅಲ್ವಾ ಅಂತ ಮಕ್ಳುಗಳಿಗೂ ಒಂದು ಸಾಧ್ಯ ಒಂಥರ ಖುಷಿ ಮೂಮೆಂಟೇ. ಪೇರೆಂಟ್ಸ್ ಎಲ್ಲರಿಗೂ ಅಷ್ಟು, ನನಗೆ ಅಂತಲ್ಲ ಎಲ್ಲರಿಗೂ ಅಷ್ಟು. ನಾವು ಪುತ್ತೂರಿಗೆ ಬಂದರೆ ನಮಗೆ ಮೇನ್ ಡ್ರಾಬ್ಯಾಕ್ ಆಗೋದೇ ಊಟ. ಬಿಕಾಸ್ ಇಲ್ಲಿನ ಊಟ ನಮಗೆ ಸೆಟ್ ಆಗಲ್ಲ. ಆ್ಯಂಡ್ ಬೇಸಿಕ್ ಚಾಟ್ಸಿಂದನೂ ಅಷ್ಟೇ, ಯಾವುದು ಎಲ್ಲ ಮಸಾಲೆ ಕಮ್ಮಿ ಇರುತ್ತೆ ಊಟದಲ್ಲಿ. ಚಾಟ್ಸಲ್ಲಿ ಟೇಸ್ಟ್ ನಮ್ಮ ಹತ್ರ ಮ್ಯಾಚ್ ಆಗಲ್ಲ. ಸೊ ಇವಾಗ ಅದಕ್ಕೆ ಅಂತ ಜೋಳ ತಗೋತಾ ಇದ್ದೀವಿ. ಹೆಂಗಿತ್ತು ಮಸಾಲೆ ಪುರಿ? ಓಕೆ ಆಗಿತ್ತು. ಸೊ ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಇದೇ ರೂಮ್ ನಾವು ಇದ್ದಿದ್ದು. ಎಲ್ಲ ಫುಲ್ ಪ್ಯಾಕ್ ಆಗಿ ಎಲ್ಲ ಆಚೆ ಹೋಗಾಯಿತು. ಆ್ಯಂಡ್ ಇವಾಗ ನಮ್ಮ ಟ್ರೈನ್ ಇದೆ ಒಂದು ಅರ್ಧ ಗಂಟೆಗೆ, ಹೊರಡೋಣ. ಸೊ ನಾವು ಕಾಲೇಜ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಒಂದು 2 ಡೇಸಿಗೇನೆ ನಮಗೆ ಕಾಗಿನೆಲೆ ಮಹಾಸಂಸ್ಥಾನ ಕಡೆಯಿಂದ ಇನ್ವೈಟ್ ಬಂದಿತ್ತು. ಪ್ರಜ್ಜುಗೆ ಪ್ರತಿಭಾ ಪುರಸ್ಕಾರ 2025 ಸಿಕ್ಕಿದೆ ಅಂತ. ಸೊ ಅದು ಒಂದು ಸನ್ಮಾನ ಆಗಿದೆ ಅವನಿಗೆ. ಬಟ್ ನಾನು ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ, ಆಫೀಸ್ ಇದ್ದಿದ್ದರಿಂದ. ಅವನು ಡ್ಯಾಡಿ ಇಬ್ಬರೇ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದರು. ಅಲ್ಲಿ ತುಂಬ ದೊಡ್ಡವರು ಎಲ್ಲರೂ ಬಂದು ಸೇರಿದರು. ಸೊ ಇದೆಲ್ಲ ನೋಡಿದಾಗ ಆ್ಯಕ್ಚುಲಿ ಇವೊಂದೊಂದು ಅಚೀವ್ಮೆಂಟೇ ಅನಿಸುತ್ತೆ. 95.5 ತೆಗಿಯೋದು ಈಸಿ ಇಲ್ಲ, ಆ ಮಾರ್ಕ್ಸ್ನ ತೆಗಿಯೋದು. ಆ್ಯಂಡ್ ಅದಕ್ಕೋಸ್ಕರ ಅವನು ಅಷ್ಟೇ ಕಷ್ಟಪಟ್ಟಿದ್ದಾನೆ. ಆ್ಯಂಡ್ ಹೀ ಡಿಸರ್ವ್ ಟು ಬಿ ಸೆಲೆಬ್ರೇಟೆಡ್. ಆ್ಯಂಡ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ಅಪ್ಪು.